ಇವತ್ತು ಸ್ಪೆಷಲ್ ಐ ಆಮ್ ಪ್ರಿನ್ಸೆಸ್ ಅಂತ ಬೆಳಗ್ಗೆಯಿಂದ ಅದನ್ನ ಹಾಕೊಂಡು ತಿರುಗ್ತಾ ಇದ್ದಾಳೆ. ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ಈ ಕೇಳಿ 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 ತಲೆನೋವು ಬಂದ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿಲ್ಲ ಅದು ತಿಂತಾರೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಇನ್ನೊಂದು ಕಲ್ತ್ಬಿಟ್ಟಿದ್ದಾಳೆ, ನಿನಗೆ ಹೆಲ್ಪ್ ಮಾಡ್ತೀನಿ ನಾನು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ ತೋಟಕ್ಕೆ ಹೋಗಬೇಕು. ಯಾಕೆ ಅಂದರೆ ನಮ್ಮ ತೋಟದಲ್ಲಿ ಅಂದರೆ ನಾವು ಒಂದು ರೂಮ್ ಮಾಡ್ಕೊಂಡಿದ್ದೀವಲ್ವ, ಆ ರೂಮ್ ಕೆಳಗಡೆ ಕಿಚನ್ ಪ್ಲ್ಯಾನ್ ಮಾಡಿದ್ವಿ ನೋಡಿ. ಸೊ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಅಂದರೆ ಸ್ವಲ್ಪ ಕ್ಯೂರಿಂಗ್ ಎಲ್ಲ ಮಾಡೋಕ್ಕೆ ಬಿಟ್ಟಿದ್ವಿ, ಅದೆಲ್ಲ ಕಂಪ್ಲೀಟ್ ಆಗಿದೆ. ಜೊತೆಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಹೋಗಿಬಿಟ್ಟಿತ್ತು, ಸಿಮೆಂಟ್ ಎಲ್ಲ ಅಂಟಿ. ಸೊ ಮತ್ತು ಅಲ್ಲಿ ಪೇಂಟಿಂಗ್ ಕೂಡ ಮಾಡಿಸಿದ್ವಿ, ಉಳಿದಿರೋ ಪೇಂಟನ್ನೇ ಮತ್ತೆ ಇನ್ನೊಂದು ಸಲ ಹಾಕ್ಸಿದ್ವಿ. ನಾನೀಗೇನಂದರೆ ಸ್ವಲ್ಪ ಈಗ ಗ್ಯಾಸ್ ಸ್ಟವ್ ಮತ್ತು ಇನ್ನು ಬೇಸಿಕ್ ಏನೇನು ಈ ಟೀ ಪೌಡ್ರು, ಕಾಫಿ ಪೌಡ್ರು ಅದೆಲ್ಲ ಬೇಕಲ್ವ. ಸೊ ಅದೆಲ್ಲ ಅರೇಂಜ್ ಮಾಡಿ ಬರೋಣ ಅಂತ. ಯಾಕೆಂದರೆ ಈಗ ಸೀಮಂತಕ್ಕೆ ಎಲ್ಲರೂ ಬರ್ತಾರಲ್ವ, ಬಂದವರು ಅಲ್ಲಿ ಕೂಡ ಕೆಲವು ಜನರು ಇರಬೇಕು ಅಂದ್ಕೊಂಡಿದ್ದಾರೆ. ಸೊ ಏನಾದರೂ ಬಿಸಿನೀರು ಕಾಯಿಸ್ಕೋಬೇಕು ಅಥವಾ ಏನಾದರೂ ಟೀ ಕಾಫಿ ಮಾಡ್ಕೋಬೇಕು ಅಂದರೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ನೀವು ಅನ್ಕೋಬೋದು ಆ ಕಡೆ ಶೂಟಿಂಗ್ ರೂಮಲ್ಲಿ ಒಲೆ ಎಲ್ಲ ಇದೆ ಅಲ್ವಾ, ಅಲ್ಲಿ ಯೂಸ್ ಮಾಡ್ಕೋಬೋದು ಅಂತ. ಈಗ ನೋಡಿ, ಸೀಮಂತದ ದಿನ ನಾವು ಹೋಗಿ ಅಲ್ಲಿ ಅಡುಗೆ ಮಾಡ್ಕೊಳ್ಳೋದು ಅಥವಾ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಗ ಟೀ ಕಾಫಿ ಮಾಡಬೇಕು ಅಂದರೆ ಒಲೆ ಹಚ್ಚಬೇಕು, ಮತ್ತು ಏನಾದರೂ ಹಾಲು ಕಾಯಿಸ್ಬೇಕಂದ್ರೆ ಒಲೆ ಹಚ್ಚಬೇಕು. ಸೊ ಪದೇ ಅಲ್ಲಿ ಅಡ್ಡ ಆಗಿಬಿಡತ್ತೆ. ಹಾಗಾಗಿ ಇಲ್ಲಿ ಬರೀ ಏನು ಟೀ ಕಾಫಿಗೆ Here I am. How do you do? I am doing good. Thank you. ಸೊ ಟೀ ಕಾಫಿಗೆ ಜಸ್ಟ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ಳಿಕ್ಕೆ ಅಷ್ಟು ಮಾತ್ರ ನಾವು ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ಬಂದವ್ರಿಗೂ ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತಲ್ವ ಅನ್ನೋದಕ್ಕೋಸ್ಕರ. ಬೇಸಿಕ್ ಇನ್ನೇನು ಜಾಸ್ತಿ ಐಟಮ್ಸ್ ಏನು ಇಡಕ್ಕೆ ಹೋಗೋದಿಲ್ಲ ಅಲ್ಲಿ. Mummy finger. ಇರು ಚಿನಿಮಾ. ಬೇಬಿ ಫಿಂಗರ್ ಎಲ್ಲಿದೆ? ಸೊ ಈಗ ಮಧ್ಯಾಹ್ನದ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ, ಊಟ ಎಲ್ಲ ಮುಗಿಸ್ಕೊಂಡು. ನನಗೆ ಬಿಸಿಲಲ್ಲಿ ನೋಡಿ ಹಿಂಗೆ ಬೆವ್ರು ಇಳಿತಾ ಇರುತ್ತೆ ಹಂಗೆ. ಸೊ ಹಾಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಅಂತ ಅಡುಗೆ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಚಿನಿಮಾ ನೋಡಿ, ಇವಳು ಯಾರಂತ ಕೇಳೋಣ. ಯಾರು ಚಿನ್ನಿ ನೀನು? ಯಾರು ನೀನು? ಇದು ಹಾಕ್ಕೊಂಡಿದ್ಯಲ್ಲ, ಯಾರು ನೀನು? ಐ ಆಮ್ ಪ್ರಿನ್ಸೆಸ್ ಅಂತ ಬೆಳಗ್ಗೆಯಿಂದ ಅದನ್ನು ಹಾಕ್ಕೊಂಡು ತಿರುಗ್ತಾ ಇದ್ದಾಳೆ. ಐ ಆಮ್ ಪ್ರಿನ್ಸೆಸ್ ಅಂತ ಹೇಳ್ಬಿಟ್ಟು. ಸರಿ, ನನಗೆ ಹೋಗಿ ಅಡುಗೆ ರೆಡಿ ಮಾಡ್ತೀನಿ. ಇವತ್ತು ಸ್ಪೆಷಲ್ ಚಿನಿಮಾಗೆ ಸ್ಪೆಷಲ್ ಮಾಡಿಕೊಡೋಣ ಅಂತ. ಬನ್ನಿ ಸಿನಿಮಾ, ಅಡುಗೆ ಮಾಡೋಣ. ಅಡುಗೆ ಹಾಂ, ಹೆಲ್ಪ್ ಮಾಡ್ತೀಯಾ? ಇತ್ತೀಚೆಗೆ ಇನ್ನೊಂದು ಕಲ್ತ್ಬಿಟ್ಟಿದ್ದಾಳೆ, ನಿನಗೆ ಹೆಲ್ಪ್ ಮಾಡ್ತೀನಿ ನಾನು ಅಂತ. ಮನೇಲಿರೋ ಹೂಗಳೆಲ್ಲ ಹಿಂಗೆ ಹಾಳು ಮಾಡಿಬಿಡು ನೀನು. ಅಲ್ಲೊಂದು ಇಲ್ಲೊಂದು ಎಲ್ಲಿ ಸಿಗಲ್ಲ ನೋಡಿ. Here I am. How do you do? I'm doing good. ಫ್ರೆಂಡ್ಸ್, ಇವಾಗ ಅವಾಗವಾಗ ಮಳೆ ಬರ್ತಾ ಇರುತ್ತಲ್ವ, ನಾವು ತೋಟಕ್ಕೆಲ್ಲ ಜಾಸ್ತಿ ಹೋಗ್ತಾ ಇರ್ತೀವಿ. ಹೋಗಿ ಬಂದಾಗ ಅಥವಾ ರೋಡಲ್ಲಿ ಜಾಸ್ತಿ ಹೋದಾಗ ಕಾರಿ ಪರಿಸ್ಥಿತಿ ಆಗಿಬಿಟ್ಟಿರುತ್ತೆ. ಸೊ ನಾವು ಕಾರ್ ವಾಶ್ಗೆ ಕೊಡ್ತೀವಿ, ಅವ್ರ ಮನೆಗೆ ಬಂದು ಕ್ಲೀನ್ ಮಾಡ್ತಾರೆ, ಒಬ್ರಿಗೆ ಹೇಳಿಬಿಟ್ಟಿದ್ದೀವಿ. ಬಟ್ ಅವರು ಇವಾಗ ಸ್ವಲ್ಪ ಬ್ಯುಸಿಯಾಗಿ ಮತ್ತು ಮಳೆ ಎಲ್ಲ ಬರ್ತಾ ಇದೆ, ಈ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನನಗೆ ಇನ್ನೊಂದು ಏನು ಗೊತ್ತಾ, ಕಾರ್ ಕ್ಲೀನ್ ಮಾಡೋಕ್ಕೆ ತುಂಬಾ ಇಷ್ಟ. ಈ ಥರ ಗಲೀಜಾದಾಗ ನಾನೇ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ರಾಜು ಬೈತಾರೆ ನನಗೆ, ಇಂಥದ್ದೆಲ್ಲ ಯಾಕೆ ಮಾಡ್ತೀಯ ಅಂತ. ಸೊ ಅದು ನನಗೆ ಇಂಟ್ರೆಸ್ಟ್, ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಂಥದ್ದೇನಾದರೂ ಕ್ಲೀನ್ ಮಾಡೋಕ್ಕೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಬಕೆಟಿಂದ ನೀರು ಹಾಕಿ ಕ್ಲೀನ್ ಮಾಡ್ಬೋದು, ಇಲ್ಲ ಅಂತಲ್ಲ. ಜೊತೆಗೆ ನನಗೇನಪ್ಪ ಅಂದರೆ ಇದು ನೋಡಿ, ಕಾರ್ ಪಾರ್ಕಿಂಗ್ ಮಾಡ್ತಿರ್ತೀವಲ್ವ, ಸೊ ಅದು ಮಣ್ಣು ತುಳ್ಕೊಂಬಂದುಬಿಟ್ಟಿರುತ್ತೆ. ಇದೆಲ್ಲ ಹೋಗೋದಿಲ್ಲ, ಪದೇ ಕ್ಲೀನ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಪ್ರೆಷರಿಂದ ಬಿಟ್ಟರೆ ಇದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ಕಲೆ ಕುತ್ಕೊಂಡು ಗಾರೆ ಕಲರೇ ಚೇಂಜ್ ಆಗಿಬಿಡುತ್ತೆ. ಜೊತೆಗೆ ಇದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅಷ್ಟು ಹೈಟ್ ನಾನಿಲ್ಲ, ಹತ್ತಿ ಕ್ಲೀನ್ ಮಾಡಬೇಕು. ಅದಕ್ಕಾಗಿ ಏನಾದರೂ ಒಂದು ಕ್ಲೀನ್ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು.
ಸೊ ಅದಕ್ಕಾಗಿ ಅಗಾರೋರವರ ಹೈ ಪ್ರೆಷರ್ ವಾಷರ್ನ ತರಿಸ್ಕೊಂಡಿದ್ದೀನಿ. ಸೊ ಇದರಿಂದ ಕಾರ್ ಕ್ಲೀನ್ ಮಾಡ್ಬೋದು, ಸೊ ಈ ಥರ ಗಾರೆಗಳು ಕ್ಲೀನ್ ಮಾಡ್ಬೋದು. ಆ ಥರ ಎಲ್ಲ ಕುತ್ಕೊಂಡಿದೆ ನೋಡಿ ಕಲೆ. ಸೊ ಅದನ್ನು ಪ್ರೆಷರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ನೀರಿಂದ ಹೋಗ್ಬಿಡತ್ತೆ. ಸೊ ಅನುಕೂಲವಾಗತ್ತೆ, ನಾನು ಕೂಡ ಕ್ಲೀನ್ ಮಾಡ್ಬೋದು. ಹಾಗಾಗಿ ಈಸಿ ಆಯಿತು ಅಂತ ಹೇಳಿ ಅದನ್ನು ತರಿಸ್ಕೊಂಡಿದ್ದೀನಿ. ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಬಕೆಟಲ್ಲಿ ನೀರು ಹಾಕಿಬಿಟ್ಟು ಬಕೆಟಲ್ಲಿ ಇಟ್ಟರು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನು ರಿಮೂವ್ ಮಾಡಿ ಇನ್ನೊಂದು ಚಿಕ್ಕದು ಕೊಟ್ಟಿದ್ದಾರೆ, ಅದನ್ನು ಹಾಕಿಬಿಟ್ಟು ಡೈರೆಕ್ಟಾಗಿ ಟ್ಯಾಪ್ಗೆ ಕನೆಕ್ಟ್ ಮಾಡಿ ಕೂಡ ನಾವು ಯೂಸ್ ಮಾಡ್ಕೋಬೋದು. ಬಟ್ ನಾನೀಗ ಬಕೆಟಲ್ಲಿ ಹಾಕಿಬಿಟ್ಟು ಯೂಸ್ ಮಾಡ್ತೀನಿ. ಅಲ್ಲ ರಾಜ, ಈಸಿ ಆಗುತ್ತಲ್ಲ ಇದು ಕೂಡ. ಅದು ಆಲ್ರೆಡಿ ಬೇರೆ ಕಟ್ಬಿಟ್ಟಿದೆಯಲ್ಲ, ಅದೇ ಅದನ್ನ ತೆಗಿಬೇಕು ಸುಮ್ಮನೆ, ಅದಕ್ಕೆ ಇದೇ ಹಾಕ್ಬಿಟ್ರೆ ಆಯ್ತು. ಇದರ ವಾಟರ್ ಪ್ರೆಷರ್ ಅಂತೂ ನಮ್ಮನ್ನೇ ಹಿಂದಕ್ಕೆ ತಳ್ಳೋಷ್ಟಿದೆ. ಗೋಡೆಗಿರುವಂತಹ ಡಸ್ಟ್ ಆಗಿರಬಹುದು, ಎಣ್ಣೆ ಜಿಡ್ಡು, ಇದೆಲ್ಲವುದು ತುಂಬ ಈಸಿಯಾಗಿ ಕ್ಲೀನ್ ಮಾಡಬಹುದು ಇದರಿಂದ. ಸೊ ಇನ್ನು ಸೋಪ್ ವಾಟರ್ ಸ್ಪ್ರೇ ಮಾಡಲಿಕ್ಕೆ ಅಂತ ಹೇಳಿ ಈ ಥರ ಒಂದು ಡಬ್ಬಿನ ಕೊಟ್ಟಿರ್ತಾರೆ. ನೀವು ಕಾರ್ಗಳಿಗೆ, ಬೈಕ್ಗಳಿಗೆ ಏನಾದರೂ ಸೋಪ್ ವಾಟರ್ನ ಬಳಸಿ ಸ್ಪ್ರೇ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಫೋಮ್ ಕೊಡುತ್ತೆ. ಅದಾದ್ಮೇಲೆ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೋಬಹುದು. ಕ್ಲೀನ್ ಮಾಡೋದಂತೂ ತುಂಬಾನೇ ಈಸಿ ಆಗಿದೆ. ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಏನು ಗೊತ್ತಾ? ಸೊ ನಾವು ಗನ್ ಪ್ರೆಸ್ ಮಾಡಿದಾಗ ನೀರು ಬರುತ್ತಲ್ವಾ, ಆ ಟೈಮ್ನಲ್ಲಿ ಮಾತ್ರ ಮೋಟ್ರ್ ರನ್ ಆಗುತ್ತೆ, ಇನ್ನು ಉಳ್ಕಿದ ಟೈಮ್ನಲ್ಲಿ ಆಫ್ ಆಗುತ್ತೆ. ಇದರಿಂದಾಗಿ ಕರೆಂಟ್ ವೇಸ್ಟ್ ಆಗದಂತೆ ನೋಡ್ಕೊಳ್ಳುತ್ತೆ. ಫ್ರೆಂಡ್ಸ್, ಬರೀ ಒಂದು ಬಕೆಟ್ ನೀರಿಂದ ಒಂದು ಕಾರ್ ಆರಾಮಾಗಿ ತೊಳಿಬೋದು ನೀಟಾಗಿ. ನಾನು ಒಂದು ಬಕೆಟ್ ತೊಗೊಂಡಿದ್ದೀನಿ ನೋಡಿ, ಬರೀ ಅಷ್ಟೇ ನೀರು ಯೂಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟ್ ಆಗ್ಬಿಡ್ತು ಇದಿಷ್ಟು ಕಾರ್ ಅಂತ. ಆ್ಯಂಡ್ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಬರೀ ಕಾರ್ ತೊಳೆಯೋಕ್ಕೆ ಮಾತ್ರ ಯೂಸ್ ಅಲ್ಲ, ಸೊ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮನೆಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದಕ್ಕಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ವ, ನಿಮಗೆ ಅಮೆಝಾನಲ್ಲಿ ಮತ್ತು ಅಗಾರೋರವರ ವೆಬ್ಸೈಟ್ನಲ್ಲಿ ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ. ಬೇಕು ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇನ್ನು ಇವತ್ತು ಮೀನು ತರಿಸಿದ್ದೀನಿ. ಸ್ವಲ್ಪ ಸಾರು ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಡೋಣ ಅಂತ. ಅದ್ರ ಜೊತೆಗೆ ನಾನು ಇವತ್ತು ಗೌರಿ ಮೀನು ತೊಗೊಂಡ್ವೆ, ಅದಕ್ಕೆ ಮೊಟ್ಟೆ ಬಂದಿದೆ. ತುಂಬ ಜನರಿಗೆ ಗೊತ್ತಿಲ್ಲ ಅದು ತಿಂತಾರೆ ಅಂತ ಹೇಳ್ಬಿಟ್ಟು. ಬಟ್ ಯಾರೆಲ್ಲ ನೀವು ತಿಂತೀರಾ ಅಂದರೆ ಮೀನಿನ ಮೊಟ್ಟೆ ಕಮೆಂಟ್ ಮಾಡಿ, ಗೊತ್ತಾಗತ್ತೆ ಎಷ್ಟು ಜನರು ತಿಂತಾರೆ, ಎಷ್ಟು ಜನರಿಗೆ ಗೊತ್ತಿದೆ ಅಂತ. ಕೆಲವರು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ರೆಸಿಪಿ ಹೇಗೆ ಮಾಡ್ತಾರೆ, ಸ್ಮೆಲ್, ಏಕೆಂದರೆ ಅದು ತುಂಬ ಸ್ಮೆಲ್ ಬರುತ್ತೆ ತಿನ್ನುವಾಗ. ಸೊ ಅದು ಸ್ಮೆಲ್ ಬರ್ತಲೇ ಯಾವ ರೀತಿ ಕುಕ್ ಮಾಡಬೇಕು ಅನ್ನೋದು ಒಂದು ರೆಸಿಪಿ ತೋರಿಸಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಹೈ ಪ್ರೋಟೀನ್ ಅದು, ಮಕ್ಕಳಿಂದ ಹಿಡಿದು ಎಲ್ಲರೂ ತಿನ್ಬೋದು, ತುಂಬ ಒಳ್ಳೆಯದು. ಹಾಗಂತ ಹೇಳಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಕೆಲವ್ರು ಕೇಳ್ತಾಯಿದ್ರು ಇದನ್ನು ಕೂಡ ಇದನ್ನು ತಿಂತೀರಾ ನೀವು ಅಂತ ಹೇಳಿಬಿಟ್ಟು. ನಮ್ಮ ಕಡೆ ಹಳ್ಳಿಗಳ ಕಡೆ ಎಲ್ಲ ಚಪಾತಿಗೆ, ರೊಟ್ಟಿಗೆ ಅದ್ರ ಪಲ್ಯ ಮಾಡ್ತಾರೆ. ಸೂಪರ್ ಇರುತ್ತೆ ಕಾಂಬಿನೇಷನ್ ರೊಟ್ಟಿ ಚಪಾತಿಗೆ. ಸೊ ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿನಾ? ಈಗ ಇದು ಮೀನು ಸಾರು ಸ್ವಲ್ಪ, ಇದು ಫ್ರೈ, ಇದಿಷ್ಟು ಫ್ರೈ ಮಾಡಿಬಿಡ್ತೀನಿ, ಇದಿಷ್ಟು ಸಾರು ಮಾಡಿಬಿಡ್ತೀನಿ. ಹಾಗೆ ಇದ್ರದ್ದು ಪಲ್ಯ ಕೂಡ ಮಾಡ್ತೀನಿ. ಇನ್ನು ರಾತ್ರಿಗೂ ಇವಾಗಲೇ ಅಡುಗೆ ಮುಗಿಸ್ಬಿಟ್ರೆ ಬಂದಮೇಲೆ ಅಡುಗೆ ಮಾಡೋದಿರೋದಿಲ್ಲ. ಸಾಕಾಗ್ಬಿಟ್ಟಿದೆ ಇವಳಿಂದ ನನಗೆ. ಈ ಡ್ಯಾಡಿ ಫಿಂಗರ್ ಯಪ್ಪ, ಈ ಕೇಳಿ 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 ತಲೆನೋವು ಬಂದ್ಬಿಟ್ಟಿದೆ. ಚಿನ್ನೆ ನೋಡಿಲೆ, ತಿಂತೀಯ ನೀನು? ಹಾಂ, ಬೇಡ ನಿನಗೆ. ಫ್ರೆಂಡ್ಸ್, ಇನ್ನು ರಾಜು ಕಾರ್ ಕ್ಲೀನ್ ಮಾಡೋ ಕೆಲಸದಲ್ಲಿದ್ದಾರೆ. ಅಷ್ಟರಲ್ಲಿ ನಾನು ಮೀನೆಲ್ಲ ಹುರಿದ್ಬಿಟ್ರೆ ಬೇಗ ನಾನು ಊಟ ಮುಗಿಸ್ಕೋಬೋದು. ಚಿನ್ನಿಮಗು ಊಟ ಮಾಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ಸೊ ಈಗ ಎಷ್ಟು ಬೇಕೋ ಅಷ್ಟು ಹುರಿದ್ಬಿಟ್ಟು ಇನ್ನು ಉಳಿದಿರೋದು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ನಿಮಗೆ ಫಿಶ್ ಇಲ್ಲ? ನಿಮಗೆ ಫಿಶ್ ಇಲ್ಲ? ಫ್ರೆಂಡ್ಸ್, ಇನ್ನೇನು ಈಗ ಅಡುಗೆ ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಇದು ಅದೇ ಮೊಟ್ಟೆದು ಫ್ರೈ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಮೀನನ್ನು ಕೂಡ ಹುರಿದಿದ್ದೀನಿ, ಸ್ವಲ್ಪ ರೈಸ್, ಅದ್ರ ಜೊತೆಗೆ ಮೀನು ಸಾರು. ಇನ್ನು ಈಗ ರೈಸ್ ಮಾಡಿಕೊಂಡ್ರೆ ಇನ್ನು ರಾತ್ರಿಗೆ ಚಪಾತಿ ಒಂದು ಮಾಡೋದಿರುತ್ತೆ, ಅದ್ರ ಜೊತೆ ಸೌತೆಕಾಯಿ. ಇನ್ನು ಊಟ ಮುಗಿಸ್ಕೊಂಡು ನಾವು ತೋಟದ ಹತ್ರ ಹೊರಟಿದ್ದೀವಿ ನೋಡಿ. ಈಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಆಗಲೇ ಎಷ್ಟೊಂದು ಕತ್ಲಾದಂಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮ ತೋಟದ ಹತ್ರ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇವತ್ತು ಮಳೆ ಏನು ಬರಲ್ಲ ಬಿಡು, ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೋಬೋದು ಅಂದ್ಕೊಂಡಿದ್ದೆ. ಇನ್ನು ತೋಟಕ್ಕೆ ಹೋಗ್ತಾ ಇದ್ದೀವೋ ಇಲ್ಲ, ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಚಿನಿಮಾ ಕೂಡ ಮಲಗಿದ್ಲು, ಹಾಗೆ ಎತ್ಕೊಂಡು ಬಂದುಬಿಟ್ಟಿದ್ವಿ ಅವಳನ್ನು. ಯಾಕೆಂದರೆ ಇಲ್ಲಿ ಲೇಟ್ ಆಗಿಬಿಡುತ್ತೆ, ಮತ್ತು ರಿಟರ್ನ್ ಹೋಗಬೇಕಲ್ವ ನಾವು. ಹಾಗಾಗಿ ಒಂದು ಅರ್ಧ ಗಂಟೆ ಮಲಗಿದ್ಲು, ಮತ್ತು ಇಲ್ಲಿ ಕಾರಲ್ಲಿ ಬಂದು ಮಲ್ಕೊಂಡ್ಬಿಟ್ಲು. ಆ ಶಬ್ದಕ್ಕೆ ಎದ್ದಿದ್ದಾಳೆ ಅವಳು. ಫ್ರೆಂಡ್ಸ್, ತೋಟದ ಹತ್ರದವರೆಗೂ ಬಂದಿದ್ದೀವಿ. ಎಷ್ಟೊತ್ತಾಯ್ತು ಗೊತ್ತಾ ಕುತ್ಕೊಂಡು, ಇಳಿಯೋಕ್ಕಾಗ್ತಾ ಇಲ್ಲ.
ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ನೋಡಿ. ಇಲ್ಲೇ ಇದೆ, ಇಳಿದು ಹೋಗೋಕ್ಕಾಗ್ತಾ ಇಲ್ಲ. ಕೆಳಗಡೆ ಎಲ್ಲ ಫುಲ್ ಒಂಥರ ಮಣ್ಣೆಲ್ಲ ಏನೋ ಜಿಬ್ಬು ಆಗಿದೆ. ಎಲ್ಲಿ ಜಾರು ಬಿದ್ದು ಬಿಡ್ತೀವಿ ಅಂತ ಹಿಂಗೆ ಕುತ್ಕೊಂಡಿದ್ದೀವಿ. ಕಡಿಮೆ ಆಗತ್ತೆ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗುತ್ತೆ, ಸಡನ್ನಾಗಿ ಸರ್ರನಂಗೆ ಜಾಸ್ತಿ ಬಂದುಬಿಡುತ್ತೆ. ಬರಲಿ ಬಿಡು, ಚೆನ್ನಾಗಿ ಗಿಡಗಳಿಗೆ ನೀರು ಚೆನ್ನಾಗಾಗುತ್ತೆ. ನಾವು ಹೋದ್ಮೇಲೆ ಬರಬೇಕಾಗಿತ್ತು. ಸಿನಿಮಾ ಅಂತೂ ಯಾವಾಗ ಇಳಿಬೇಕಂತ ನೋಡ್ತಾ ಇದ್ದಾಳೆ, ಆಗ್ತಾ ಇಲ್ಲ ಅವಳಿಗೆ. ಸಿನಿಮಾ ಮಳೆ ಬಂತು ಅನ್ಬೇಕು. ಮಳೆ ಬಂತು, ಹಾಡಾಡು. ರೈನ್ ಮಮ್ಮಿ ವಾಂಟ್ಸ್ ಟು ವರ್ಕ್. ರೈನ್ ಗೋ ಅವೇ. ಫ್ರೆಂಡ್ಸ್, ನಾನು ಇನ್ನು ಸುಮಾರು ಹೊತ್ತು ನೋಡಿದೆ, ಇದು ಯಾಕೋ ಕಡಿಮೆ ಆಗೋಂಗೆ ಕಾಣಿಸ್ಲಿಲ್ಲ. ಸರಿ, ಹಿಂಗೆ ಕುತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಕಾರ್ ಇಳಿದು ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಆ ರೂಮಲ್ಲಿ ಏನು ಮಳೆ ಬರಲ್ಲ ಅಲ್ವಾ, ಒಳಗಡೆ ಇದ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು. ಪಾಪ ರಾಜು ಅದಕ್ಕೆ ಒಂದೊಂದೇ ಐಟಮ್ಸ್ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಅವಳು ಚಳಿಗೆ ಫುಲ್ ನಡಕ್ತಾ ಇದ್ದಾಳೆ. ಸಿನಿಮಾ ಹೆಂಗಾದರೂ ಆಗಲಿ ಅಂತ ಹೇಳಿ ನಾನು ಒಂದು ಜೊತೆ ಬಟ್ಟೆ ಇಟ್ಕೊಂಡು ಬಂದಿದ್ದೆ, ಒಳ್ಳೆಯದೇ ಆಯಿತು. ಸೊ ನೋಡಿ ಬಿಫೋರ್ ಯಾವ ರೀತಿ ಆಗಿದೆ ಅಂತ. ಕಿಚನ್ ರೆಡಿ ಮಾಡಿಸಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟು ಪುಟ್ಟ ಅಡುಗೆ ಮನೆ ಅಲ್ವಾ, ನನಗೆ ಈ ಥರ ಪುಟ್ಟದಿತ್ತು ಅಂದರೆ ತುಂಬ ಇಷ್ಟ ಆಗುತ್ತೆ. ಕೆಳಗಡೆ ಒಂದು ಕಲ್ಲು ಹಾಕ್ಸಿದ್ದೀವಿ. ಈಗ ಇದನ್ನು ರೆಡಿ ಮಾಡಬೇಕು ನಾನು. ಫ್ರೆಂಡ್ಸ್, ನಾನು ಈ ಶೀಟ್ನ ಟೇಬಲ್ಗೆ ಅಂಟಿಸ್ಬೇಕು ಅಂತ ಹೇಳಿ ತರಿಸಿಟ್ಕೊಂಡಿದ್ದೆ. ಬಟ್ ಆಲ್ರೆಡಿ ಅದಕ್ಕೆ ಒಂದು ಹಾಕಿದ್ವಿ ಟೇಬಲ್ಗೆ, ಅದು ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಚೆನ್ನಾಗೇ ಇತ್ತು, ಹಾಗಾಗಿ ತೆಗ್ದಿಟ್ಟಿದ್ದೆ. ಇದು ಉಳಿದಿದೆ ಅಲ್ವಾ, ಸೊ ಇದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇಲ್ಲಿ ಕಿಚನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕೆಪ್ಪ ಇದು ಕಿಚನ್ಗೆ ಅಂದರೆ, ಈಗ ನೋಡಿ ಗೋಡೆಗೆ ಎಣ್ಣೆ ಸಿಡಿಯೋದು, ಒಗ್ಗರಣೆ ಏನಾದರೂ ಮಾಡಿದಾಗ ಅಥವಾ ಟೀ ಕಾಫಿ ಏನಾದರೂ ಮಾಡಿದಾಗ ಅದೆಲ್ಲ ಸಿಡಿತಾ ಇರುತ್ತೆ. ಸೊ ಗೋಡೆ ಎಲ್ಲ ಗಲೀಜಾಗಿ ಕಾಣ್ತಾ ಇರುತ್ತೆ. ಅದು ಆ ಥರ ಗಲೀಜು ನೋಡೋದಕ್ಕಿಂತ ಸೊ ಈ ಥರ ಒಂದು ಶೀಟ್ ಹಾಕಿದ್ರೆ ಸ್ವಲ್ಪ ನೀಟಾಗೂ ಇರುತ್ತೆ, ಒರೆಸ್ಕೊಳೋಕ್ಕೂ ಅನುಕೂಲವಾಗಿರುತ್ತಲ್ವ. ಸೊ ಅದಕ್ಕೆ ಫಸ್ಟು ನಾವು ಎಲ್ಲಿ ಗ್ಯಾಸ್ ಇಡ್ತಾಯಿದ್ದೀವಿ, ಗ್ಯಾಸ್ ಸ್ಟವ್ನ, ಸೊ ಆ ಜಾಗಕ್ಕೆ ಅಪ್ಲೈ ಮಾಡ್ತಾಯಿದ್ದೀವಿ. ನೋಡೋಣ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಉಳಿದಿದೆ, ಇದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ಈ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ರಾಜು ಸೇರಿ ಇಬ್ಬರು ಅಂಟಿಸ್ತಾ ಇದ್ದೀವಿ ಇದನ್ನು. ಸದ್ಯಕ್ಕೆ ಗ್ಯಾಸ್ ಇಡೋಕೆ ಒಂದೇ, ಅಂದರೆ ಈಗ ಏನಾದರೂ ಮಾಡಿದಾಗ ಇಲ್ಲೆಲ್ಲ ಹಾರ್ಬಿಡತ್ತಲ್ವ ಎಣ್ಣೆ ಅದು ಇದು, ಅದಕ್ಕಾಗಿ ಇಷ್ಟು ಹಾಕಿದ್ದೀವಿ. ಸೊ ಚೆನ್ನಾಗಿ ಕಾಣಿಸ್ತದೆ. ಓಕೆ, ಇದನ್ನೇ ಹಚ್ಬಿಟ್ರೆ ಆಯಿತು. ಸೊ ಇನ್ನು ನಾನು ಸೇಮ್ ಕಲರು ಆರ್ಡ್ರ್ ಮಾಡಿಬಿಟ್ಟು ತರಿಸ್ತೀನಿ, ಆವಾಗ ಫುಲ್ ಕಂಪ್ಲೀಟಾಗಿ ಹಚ್ಬೋದು. ಬಟ್ ಇವಾಗ ಎಷ್ಟಿದೆಯೋ ಅಷ್ಟು ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ನೀವು ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನು ಅದಾದಮೇಲೆ ಈ ಟೀ ಪೌಡ್ರು, ಕಾಫಿ ಪೌಡ್ರು, ಸಕ್ಕರೆ ಇದೆಲ್ಲವುದು ಇಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ರ್ಯಾಕ್ ತರಿಸ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ನಾವು ಸಪ್ರೇಟಾಗಿ ರ್ಯಾಕ್ಸ್ ಏನೂ ಮಾಡಿಸಿಲ್ಲ, ಕೆಳಗಡೆ ಪಾತ್ರೆ ಇಡೋಕ್ಕಷ್ಟೇ ಮಾಡಿಸಿದ್ದೀವಿ. ಬಟ್ ಮೇಲ್ಗಡೆ ಏನೂ ಮಾಡಿಸಿರ್ಲಿಲ್ಲ ಅಲ್ವಾ. ಅಟ್ಲೀಸ್ಟ್ ಟೀ ಕಾಫಿ ಪೌಡ್ರು, ಉಪ್ಪು, ಸಕ್ಕರೆ ಏನಾದರೂ ಇಟ್ಕೊಳ್ಳಲಿಕ್ಕಾದರೂ ಬೇಕು ಅಂಥೇಳಿ ಇದನ್ನು ರೆಡಿ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಇದು ಇಲ್ಲಿ ಬೇಡ ಅಂದರೂ ಕೂಡ ನಾನು ನಮ್ಮ ಮನೆಗೆ ತೊಗೊಂಡೋಗಿ ಯೂಸ್ ಮಾಡ್ಕೋಬೋದು, ಇದೇನು ವೇಸ್ಟ್ ಆಗೋದಿಲ್ಲ ನನಗೆ. ಚೆನ್ನಾಗಿದೆ, ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಹಾಗೆ ಒಂದು ಪುಟ್ಟ ಮಿಕ್ಸಿ ಕೂಡ ತಂದಿಟ್ಕೊಂಡಿದ್ದೀನಿ, ಏನಾದರೂ ಚಟ್ನಿ ಗ್ರೈಂಡ್ ಮಾಡ್ಕೋಬೇಕು ಎಮರ್ಜೆನ್ಸಿಗಂದರೆ. ಇಲ್ಲಿ ನಾವು ಪವರ್ಗೆ ಅಂತ ಹೇಳಿಬಿಟ್ಟು ಗೋಡೆಗೆ ಕನೆಕ್ಷನ್ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಕೆಳಗಡೆ ಇದೆ, ಸೊ ಸ್ವಲ್ಪ ಕೆಳಗಡೆ ಆಗತ್ತಲ್ವ, ಮೇಲ್ಗಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದು ಒಂದು ರೆಡಿ ಮಾಡಿಸ್ಬೇಕು. ಬಟ್ ಈಗ ಅರ್ಜೆಂಟಿಗೆ ನಾವು ಸ್ವಲ್ಪ ಸೆಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ. ಕಂಪ್ಲೀಟಾಗಿ ಇನ್ನೂ ಸಿಂಕ್ ಎಲ್ಲ ಕೂರಿಸಿದ್ಮೇಲೆ ನಿಮಗೆ ಡಿಟೈಲಾಗಿ ತೋರಿಸ್ತೀನಿ ಅದನ್ನು. ಫ್ರೆಂಡ್ಸ್, ಇದೆಲ್ಲ ಟೀ ಕಪ್ಸ್ ತಂದಿಟ್ಕೊಂಡಿದ್ದೆ, ಯಾವಾಗಲಾದರೂ ಯೂಸ್ ಆಗುತ್ತೆ ಅಂತ. ಬಟ್ ಈಗ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದು ನೋಡಿ ಪುಟ್ಟು ತರಿಸ್ಕೊಂಡಿದ್ದೀನಲ್ವಾ, ಇದ್ರ ಒಳಗೆ ಬೇಕಾದರೂ ಇಟ್ಕೋಬೋದು. ಹೀಗೆ ಯೂಸ್ ಮಾಡ್ಕೊಂಡು ಇದೆಲ್ಲ ನಮ್ಮ ಮನೇಲಿ ಹಳೇದಿರೋದನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಯಾವುದು ತೊಗೊಳಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಇದಕ್ಕೆಲ್ಲ, ಮನೇಲಿರೋದನ್ನೇ ಬಳಸ್ಕೊಂಡ್ರೆ ಆಯಿತು ಅಂತ. ಸೊ ಇದು ಒಂದು 6 ಗ್ಲಾಸ್ ಇದೆ. ಸೊ ಈ ಸ್ಪೂನ್ಗಳು ಕೂಡ ಅಷ್ಟೇ, ಇವೆಲ್ಲ ಮನೇಲಿದ್ದಿದೆ. ಇದೊಂದೇ ರೀಸೆಂಟಾಗಿ ತೊಗೊಂಡಿದ್ದೀನಿ.
ಫ್ರೆಂಡ್ಸ್, ಇನ್ನು ನಮ್ಮ ಹತ್ರ ಗ್ಯಾಸ್ ಸ್ಟವ್ ಒಂದು ಎಕ್ಸ್ಟ್ರಾ ಇತ್ತು, ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ವಿ. ಬಟ್ ಈಗ ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸ್ಟ್ಯಾಂಡ್ಗಳೆಲ್ಲ ಇದು ಹೊಸದು ತಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ತುಕ್ಕು ಹಿಡಿದೋಗಿತ್ತು, ಹಾಗಾಗಿ ಇದನ್ನು ತೆಗೆದ್ಬಿಟ್ಟು ಇದು ಹಾಕೋಣ, ಕಂಪ್ಲೀಟಾಗಿ ಸ್ಟೀಲ್ ಆಗಿಬಿಡುತ್ತೆ ಅಂಥೇಳಿ. ಅದು ಅಲ್ಲದೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಹೊಸದ ಥರ ಆಗಿಬಿಡ್ತು ಈಗ ನಮ್ಮ ಗ್ಯಾಸ್ ಸ್ಟವ್ ಬಂದುಬಿಟ್ಟು. ಇನ್ನು ಅದಾದಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಬಿಟ್ಟು ಈ ಥರ ಜೋಡಿಸ್ಕೊಂಡಿದ್ದೀನಿ. ಸಕ್ಕರೆ, ಇದು ಕಾಫಿ ಪೌಡ್ರ್ ಅಂತಿದೆ ಅಲ್ವ, ಅದರಲ್ಲಿ ಟೀ ಪೌಡ್ರ್ ಹಾಕಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ಹಾಕಿಡ್ಲಿಕ್ಕೆ ಒಂದು ಚಿಕ್ಕ ಡಬ್ಬಿ, ಒಂದು ಏಲಕ್ಕಿ ಡಬ್ಬಿ ಮತ್ತು ಕಾಫಿ ಪೌಡ್ರ್. ಇದೆಲ್ಲ ಇದೇ ವಾರದಲ್ಲೇ ಮುಗ್ದೋಗ್ಬಿಡತ್ತೆ ಕೆಲಸ ಅಂದ್ಕೊಂಡಿದ್ದೆ, ಸಿಂಕ್ ಎಲ್ಲ ಕೂರಿಸೋದು. ಬಟ್ ಇನ್ನೂ ಆಗಿಲ್ಲ, ಹಾಗಾಗಿ ಇದು ನಮಗೂ ಲೇಟ್ ಆಗಿಬಿಡತ್ತೆ. ಸೊ ಸದ್ಯಕ್ಕೆ ಹಿಂಗಿರಲಿ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಕಿಚನ್. ನಾನು ಹಬ್ಬ ಮುಗೀತಪ್ಪ ಫ್ರೆಂಡ್ಸ್. ಸೊ ಕಿಚನ್ ಬೇಸಿಕ್ ಏನು ಬೇಕೋ ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಗ್ಯಾಸ್ ಸ್ಟವ್ ರೆಡಿ ಇದೆ. ಇದು ಕೂಡ ಹಳೇದೆ, ಜಸ್ಟ್ ಈ ಸ್ಟ್ಯಾಂಡ್ ಮಾತ್ರ ತಂದು ಇಟ್ಟಿದ್ದೀನಿ ಹೊಸದು, ಅದು ತುಕ್ಕು ಹಿಡಿದೋಗಿತ್ತು ಅಂತ. ಆ್ಯಂಡ್ ಇನ್ನು ಇಲ್ಲಿ ಟೀ ಪೌಡರು, ಕಾಫಿ ಪೌಡರು, ಮತ್ತು ಸ್ವಲ್ಪ ಏಲಕ್ಕಿ, ಇದು ಕುಟ್ಟೋಕಲ್ಲು. ಇಲ್ಲಿ ಇದು ಒಂದು ಎರಡೇನೋ ಎಕ್ಸ್ಟ್ರಾ ಇದೆ ನನ್ನ ಹತ್ರ, ಇಲ್ಲಿಗೊಂದು ಅಲ್ಲಿಗೊಂದು ಇಟ್ಕೊಂಡಿದ್ದೀನಿ. ಇದು ಸ್ಪೂನ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ, ಇಲ್ಲಾದರೂ ಇಟ್ಕೋಬೋದು. ಇಲ್ಲಿ ಟೀ ಕಾಫಿ ಲೋಟಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಾವು ರೆಸ್ಟ್ ಮಾಡಲಿಕ್ಕೆ ರೂಮ್ ರೆಡಿ ಮಾಡ್ಕೊಂಡಿದ್ದೀವಿ, ಕೆಳಗಡೆ ಕಿಚನ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ನಿಮಗೆ. ಮನೆಯಿಂದನೇ ಹಾಲು ಕೂಡ ತೊಗೊಂಡು ಬಂದಿದ್ದೆ, ಇವತ್ತಿಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಬಟ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. ನನಗಿಲ್ಲಿ ಕಾಫಿ ಮಾಡ್ತಾಯಿದ್ರೆ ಏನೋ ಹೊಸ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಈ ಪುಟ್ಟ ರೂಮ್ ರೆಡಿ ಮಾಡಿಸ್ಕೊಂಡಿರೋದು ಎಷ್ಟು ಖುಷಿ ಕೊಡ್ತಾಯಿದೆ ಗೊತ್ತಾ. ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಲ್ವ, ಅಯ್ಯೋ ನನಗೆ ಅದು ಖುಷಿ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿದೆ. ಚಿನಿಮಗೆ ಹಾಲು ಕಾಯಿಸ್ಕೊಟ್ಬಿಡ್ತೀನಿ ಇಲ್ಲ ಅವಳಿಗೆ ಪಾಪ. ಇನ್ನು ಅವಳು ಎದ್ದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ತಿನ್ನೋದು ಅಥವಾ ಫ್ರೂಟ್ಸ್ ಏನಾದರೂ ತಿನ್ನೋ ಅಭ್ಯಾಸ ಇದೆ ಅವಳಿಗೆ. ಅದಕ್ಕಾಗಿ ಬರ್ತಾ ಮನೆಯಿಂದನೇ ಅವಳಿಗೆ ಏನೆಲ್ಲ ಸ್ನ್ಯಾಕ್ಸ್ ಬೇಕು, ನಮಗೆ ಏನೆಲ್ಲ ಸ್ನ್ಯಾಕ್ಸ್ ಬೇಕು ಅದನ್ನೆಲ್ಲ ತೊಗೊಂಡು ಇಟ್ಕೊಂಡು ಬಂದಿದ್ದೆ. ಏನೋ ಅದು ಒಂಥರ ನನಗೆ ಖುಷಿಯಪ್ಪ. ನೋಡಿ, ರಾಜು ಒಂದೊಂದೇ ತಂದು ಕೊಡ್ತಾಯಿದ್ದಾರೆ ಈ ಬೌಲು, ಇದರಲ್ಲಿ ಹಾಕ್ಕೊಡು ಅಂತ. ಸೊ ಸ್ನ್ಯಾಕ್ಸ್ ರೆಡಿ ಆಯಿತು, ಒಂದು ಕಡೆ ಕಾಫಿ ರೆಡಿ ಆಯಿತು. ಒಂದು ನನಗೆ, ರಾಜುಗೆ, ಇಲ್ಲಿ ನಮ್ಮ ತೋಟದಲ್ಲಿ ಇರ್ತಾರಲ್ವ ರಾಜಣ್ಣ, ಅವ್ರಿಗೂ ಕಾಫಿ ಮಾಡಿದ್ದೀನಿ. ಬನ್ನಿ ಈಗ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಕಾಫಿ ಕುಡಿಯೋಣ. ನೋಡಿ, ನಮ್ಮ ತೋಟದಲ್ಲಿ ಒಂದು 2 ಹೊಸ ಬೆಂಚ್ ಹಾಕ್ಸಿದ್ದೀವಿ. ಹೇಗಿದೆ, ಚೆನ್ನಾಗಿದೆಯಾ? ಇದೇ ಮೇಲ್ಗಡೆ ರೂಮು, ಕೆಳಗಡೆ ಕಿಚನ್ನು, ಮುಂದ್ಗಡೆ ಗಾರ್ಡನ್ನು. ಇನ್ನು ಗಾರ್ಡನ್ ರೆಡಿ ಮಾಡಬೇಕು, ಎಲ್ಲದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಕೂಡ ರೆಡಿ ಆದಮೇಲೆ ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಕಾಫಿ ಸ್ವಲ್ಪ ಲೇಟ್ ಆದರೂ ಕೂಡ ಕಾಫಿ ಕುಡಿದಿದ್ದೀವಿ. 7 o'clock. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ಸೊ ಹೊಸ ಬೆಂಚ್ಗಳು ಕೂಡ ಹಾಕಿದ್ದೀವಲ್ವ, ಸೊ ಈ ಥರ ಕುತ್ಕೊಂಡು ರಿಲ್ಯಾಕ್ಸ್ ಆಗೋಕ್ಕೆ, ಅಂದರೆ ಇನ್ನೂ ಸ್ವಲ್ಪ ಬೆಳಕಿದ್ರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಮಧ್ಯಾಹ್ನ ಬರ್ತೀವಲ್ವ, ಸೊ ಆ ಟೈಮ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈಗ ಸ್ವಲ್ಪ ಕತ್ಲಾಗಿದೆ, ಹಾಗಾಗಿ ಕಾಣಿಸ್ತಿಲ್ಲ. ಏನು ಮಾಡ್ತಾ ಇರೋದು ನೀನು? ಕುಕಿಂಗ್ ಮಾಡ್ತಾಳಂತೆ. ನನಗೆ ಮಾಡಿ ಮಾಡಿ ಸಾಕಾಗಿದ್ದಮ್ಮ, ನಾಳೆ ಮಾಡತ್ತೀನಿ ನಾನು. ಇನ್ನು ಇವೆರಡು ಬೆಂಚ್ಗಳನ್ನು ಹಾಕಿಸಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದ್ಕೊಳ್ತಾ ಇದ್ದೀನಿ. ಏಕೆಂದರೆ ಬಂದವ್ರಿಗೆ ಕುತ್ಕೊಳ್ಳೋಕ್ಕೂ ಅನುಕೂಲ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೂ ಚೆನ್ನಾಗಿರುತ್ತೆ. ಈ ಥರ ಟೀ ಕಾಫಿ ಕುಡಿಲಿಕ್ಕೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಸುತ್ತಲೂ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡ್ರೆ ನಾವು ಗಿಡಗಳ ಮಧ್ಯೆ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ನಿಮಗೆ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ನೇನು ನಾವೀಗ ಮನೆಗೆ ಹೊರಟಿದ್ದೀವಿ. ಸೊ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಮಲಗೋದೆ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.